ಮೇಡಮ್ ಅವರು ಪೂಜೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಅಂತೂ ಇಂತೂ ಮೇಡಮ್ ಅವರು ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ಬಿಟ್ರು. ನಾನು ನಿಜಲ್ವೇ ತಿಂಡಿ ಆಗಿಲ್ಲ, ಎಂಟು ಮನೆ ಹೋಗಿ ಮಾಡ್ಬಿಟ್ಟು ಹೇಳ್ದೆ ತಿಂಡಿ ಆಯ್ತು. ನಾನು 5 ನಿಮಿಷದಲ್ಲಿಗೂ ಇಲ್ಲ, ಒಂದೇ ನಿಮಿಷದಲ್ಲಿ ರೆಡಿ ಆದೆ. ಮೇಡಮ್ ಅವರು ಫೈನಲಿ ಹೊಸ ಬಟ್ಟೆ ಹಾಕೊಂಡು ನಮ್ಮ ಚಿಕ್ಕಪ್ಪ ರೆಡಿ, ಅಮ್ಮ ಪಾದ ಪೂಜೆಗೆ ರೆಡಿ. ಒಂಥರ ಖುಷಿ ಆಗ್ತಾ ಇದೆ ಗೈಸ್. ಎಲ್ಲ ಕಟ್ಟಾಗಿ ಮಾಡ್ತಾಳೋ ನೋಡ್ಕೊಳ್ಳಿ, ನನಗೂ ಗೊತ್ತಿಲ್ಲ. ಇದು 2ನೇ ಟ್ರಿಪ್ಪು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಬೆಳಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ಏನ್ರಿ ಭೀಮ್ನ ಅಮಾವಾಸ್ಯೆ ಕಣ್ರಿ, ಭೀಮ್ನ ಅಮಾವಾಸ್ಯೆ. ಈಗ ಬಂದಿರೋ ಟ್ರೆಂಡ್ ಭೀಮ್ನ ಅಮಾವಾಸ್ಯೆ. ಆ ಭೀಮ್ನ ಅಮಾವಾಸ್ಯೆ ನಮ್ಮ ಚಿಕ್ಕಪ್ಪನ ಪಾದ ಪೂಜೆ ಮಾಡೋಕ್ಕೆ ನಮ್ಮ ಚಿಕ್ಕಮ್ಮ ಫುಲ್ ಬೆಳಗ್ಗೆನೆ ಎದ್ದು ರೆಡಿ. ಟೈಮ್ ಎಷ್ಟು ಗೊತ್ತಾ ಈಗ? ಬರೀ 6 ಗಂಟೆ. 5 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ. ನಾನು ಹೇಳಿದೆ, ಅಮ್ಮ ನಾನು ಮೋದೂರ್ಗೆ ಹೋಗ್ತೀನಲ್ಲ, ನೀನು ಬೆಳಗ್ಗೆನೆ ಬೇಗನೆ ಎದ್ದು ಮಾಡೋದಿದ್ರೆ ಎಲ್ಲ ಮಾಡ್ಬಿಡಮ್ಮ, ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಆಗಿಬಿಟ್ಟವ್ರೆ. ನಮ್ಮಮ್ಮ ಅವ್ರದ್ದು ಭೀಮ್ನ ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಸರ್ಪ್ರೈಸ್ ಕೊಡೋಕ್ಕೆ ಮೋದೂರ್ಗೆ ಹೋಗ್ತೀನಿ. ಮೋದೂರಲ್ಲಿ ನಾವು ಕೂಡ ಪಾದ ಪೂಜೆ ಮಾಡ್ಕೊಂಡು ಬರ್ತೀವಿ. ಮೇಡಮ್ ಅವರು ಫೋನ್ ಮಾಡಿದ್ರು, ಮಾಡ್ಬೋದಂತೆ. 5 ತಿಂಗಳು ಒಳಗಡೆ ಇದ್ರೆ ಮಾಡೋದು ಇಲ್ಲ ಅಂತೆ. ಈಗ ಆಲ್ರೆಡಿ 6 ತಿಂಗಳು ಕಂಪ್ಲೀಟ್ ಆಗಿದೆಯಲ್ಲ, ಮಾಡ್ಬೋದು ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ನಾವು ಕೂಡ ಭೀಮ್ನ ಅಮಾವಾಸ್ಯೆ ಪಾದ ಪೂಜೆ ಮಾಡಿಸ್ಕೊತೀವಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಹೇಗಿರುತ್ತೆ ಅಂತ ಇವತ್ತಿನ ವಿಶೇಷತೆ ಹೇಗಿರುತ್ತೆ ನೋಡೋಣ. ಭೀಮ್ನ ಅಮಾವಾಸ್ಯೆ ಸ್ಪೆಷಲ್ಲು. ಹಾಗೆ ನಮ್ಮ ಮೇಡಮ್ ಅವ್ರಿಗೆ ಗಿಫ್ಟ್ ಕೊಡೋಕ್ಕೆ ನಾವು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ನೆನ್ನೆ ವೀಡಿಯೋ ನೋಡ್ರಿ, ಅಂದರೆ ಬೆಳಿಗ್ಗೆ ವೀಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗಿರುತ್ತೆ ಏನೇನು ರೆಡಿ ಮಾಡ್ಕೊಂಡಿದ್ದೀವಿ ಅಂತ. ಸ್ಯಾರಿ ಗಿರಿ ತೊಗೊಂಡು ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಈಗ ಅಮ್ಮವರು ಫುಲ್ಲು ಪೂಜೆ ಗೀಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನಮ್ಮ ಚಿಕ್ಕಪ್ಪರು ಇನ್ನೂ ಇದ್ದಿಲ್ಲ, ತಾಚಿ. ನಮ್ಮ ಶ್ರೇಯ ಪುಟನು ಕೂಡ ತಾಚಿ, ಚಿಕ್ಕಪ್ಪರು ಕೂಡ ತಾಚಿ ಮಾಡ್ತಾವ್ರು. ಇನ್ನೂ ಅವ್ರು ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ನಾನು ಸ್ನಾನ ಮಾಡಿಕೊಂಡು ಅವ್ರದ್ದು ಪೂಜೆ ಮುಗಿಸ್ಕೊಂಡು ಮೊದಲು ಹೋಗೋಣ ಬನ್ನಿ. ಅಮ್ಮ ಭೀಮ್ನ ಅಮಾವಾಸ್ಯೆ ಪ್ರಯುಕ್ತ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಅಂದರು. ತುರ್ಕೊಡು ಮಗನೇ ಅಂದರು. ಹಾಗಾಗಿ ನಾನು ತುರ್ಕೊಡ್ತೀನಿ ಈಗ ಅವ್ರಿಗೆ. ಅಮ್ಮ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ನೋಡಿ, ನಮ್ಮ ಪುಟ್ಟ ದೇವ್ರ ಮನೆ ಇಷ್ಟೇ ಅಡುಗೆ ಮನೇಲಿ ಇರೋದು. ಚಿಕ್ಕದು ಬಾಡಿಗೆ ಮನೆ ಹೇಗಿದೆ ಆ ಥರ ನಾವು ಅಡ್ಜಸ್ಟ್ ಮಾಡ್ಕೋಬೇಕಲ್ವೇ. ಇರೋ ಮನೇಲಿ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ನಡೀತಾ ಇದೆ. ಅಮ್ಮ ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ನೋಡಿ, ಔಟ್ಫುಟ್ ಇದೆ. ತಿರ್ಗಮ್ಮ ಕಡೆಗೆ ಹೇಗೆ ಕಾಣ್ತಾ ಇದ್ದಾರೆ ನೋಡಿ, ಸೂಪರಾಗಿ ಕಾಣ್ತವ್ರೆ. ಬನ್ನಿ ನಾವು ಕ್ಯಾರೆಟ್ನ ತುರಿದ್ಕೊಡಮ್ಮ. ಕ್ಯಾರೆಟ್ ಹಲ್ವಾ ಮಾಡ್ತಾರಂತೆ. ನನಗೂ ಫೇವ್ರೇಟು, ನಮ್ಮ ಚಿಕ್ಕಪ್ಪಂಗೂ ಫೇವ್ರೇಟು. ಅದೇ ಇವತ್ತು ಸ್ಪೆಷಲ್ ಸ್ವೀಟ್. ನನ್ನ ಕ್ಯಾರೆಟ್ ತುರಿಯೋ ಕೆಲಸ ಅಂತೂ ಮುಗೀತು. ಇನ್ನು ಮಿಕ್ಕಿದ ಕೆಲಸ ಏನಾದ್ರು ನಮ್ಮ ಅಮ್ಮಂದು ಮಾಡ್ಕೋತಾರೆ. ಇನ್ನೇನು ಮಾಡ್ಬೇಕು? ಫ್ರೈ ಮಾಡ್ಬೇಕು. ಫ್ರೈ ಎಲ್ಲ ಮಾಡೋಕ್ಕಿಲ್ಲ. ನಮ್ಮ ಸಾಹೇಬ್ರು ಆಲ್ರೆಡಿ ಎದ್ದು ಬಂದಿದ್ದಾರೆ. ಚಿಕ್ಕ ಗುಡ್ ಮಾರ್ನಿಂಗ್. ನೋಡಿ, ಫುಲ್ ಅಮ್ಮವ್ರು ಬೆಳಗ್ಗೆನೆ ಸರ್ಪ್ರೈಸು. ನಿಮ್ಗೆ ಗೊತ್ತಿತ್ತಾ? ಮುಖದಲ್ಲಿ ಎಷ್ಟು ಕಾಳೆ ಕಾಣ್ತಾ ಇದೆ. ಭೀಮ್ನ ಅಮಾವಾಸ್ಯೆ ಬಗ್ಗೆ ನಮ್ಮ ಚಿಕ್ಕಪ್ಪನ ಹತ್ರ ಒಪಿನಿಯನ್ ಕೇಳೋಣ ಬನ್ನಿ. ಚಿವ, ಭೀಮ್ನ ಅಮಾವಾಸ್ಯೆ ಬಗ್ಗೆ ಹೇಳಿ. ಭೀಮ್ನ ಅಮಾವಾಸ್ಯೆ ಅಂದರೆ ಒಂದು ಹೆಂಗಸರಿಗೆ ಒಂದು ವಿಶೇಷ ಏನಪ್ಪ ಅಂದರೆ, ಒಂದು ಗಂಡನಿಗೆ ಪಾದ ತೊಳೆದು ಪೂಜೆ ಮಾಡೋದು ಒಂದು ಕೆಲಸ, ಜೊತೆಗೆ ಒಂದು ಅವ್ರಿಗೊಂದು ದುಡ್ಡು ಸಿಗುತ್ತೆ, ಗಿಫ್ಟ್ ಸಿಗುತ್ತೆ. ಅದೊಂದು ಖುಷಿ. ಒಂದಿನ ಗಂಡನ ಖುಷಿ ಪಡಿಸೋಂಥ ದಿನ ಅವ್ರಿಗೆ. ವರ್ಷವೆಲ್ಲ ಬಿಡೋದು, ಹಾಡು ಬಿಡೋದು, ಜಗಳ ಆಡೋದು. ಇವತ್ತು ಮಾತ್ರ ಗಂಡನ ದೇವ್ರ ತರ ಕಾಣೋದು. ಓಕೆ ಓಕೆ. ಇನ್ನೂ ಭೀಮ್ನ ಅಮಾವಾಸ್ಯೆ ಅಂದ್ರೆ ಪುರಾವೆಗಳಲ್ಲಿ ಬೇರೆ ಬೇರೆ ಇದೆ. ಬಟ್ ಪ್ರೆಸೆಂಟ್ ಒಟ್ಟಲ್ಲಿ ಈಗ ಟ್ರೆಂಡಿಂಗ್ ಅದು ಕಾಲಾನುಗುಣವಾಗಿ ನಡಿಬೇಕು. ಗೈಸ್ ಇಷ್ಟೇನೆ. ಇವೆಲ್ಲ ಮೊದ್ಲಿತ್ತ, ಈಗ ಮಾತ್ರ ಅಲ್ಲ ಶಿವ? ಮೊದಲು ನಮ್ಗೆ ಗೊತ್ತಿತ್ತಿಲ್ಲ, ನಡೀತಾ ಇತ್ತು. ಯಾರೋ ಒಬ್ರು ಸಿಟಿಲಿ, ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಜಾಸ್ತಿ ಆಯ್ತು. ಸಿಟಿಲಿ ಕೆಲವರು ತಿಳುವಳಿಕೆರೋರು ಮಾಡ್ತಿರೋ. ಬಟ್ ಈಗಂತೂ ಎಲ್ಲ ಹಳ್ಳಿಯಲ್ಲೇ ಅತಿ ಹೆಚ್ಚು ಟ್ರೆಂಡ್ ಆಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾದಿಂದ. ಓಕೆ ಗೈಸ್, ಈಗ ಈ ವಿಡಿಯೋನ ಇಲ್ಲಿಗೆ ಕಟ್ ಮಾಡ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗ್ಬಿಟ್ಟು ಪೂಜೆ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ಬಿಟ್ಟು ನಾನು ಕೂಡ ಮೂದ್ರಿಗೆ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬರೋಣ. ನೋಡೋಣ ಹೆಂಗಿರುತ್ತೆ ಇವತ್ತಿನ ದಿನ. ಕ್ಯಾರೆಟ್ ಹಲ್ವಾ ಫ್ರೈ ನಡೀತಾ ಇದೆ.
ತುಪ್ಪ ತುಪ್ಪ ಜಾಸ್ತಿ ಹಾಕ್ಕೊತೀವಿ. ತುಪ್ಪ ಜಾಸ್ತಿ ಹಾಕ್ಬೇಕಂತೆ. ಹಾಕು ಏನು ಇಷ್ಟ ಎಲ್ಲ ಹಾಕು. ಗೈಸ್ ಪೂಜೆ ಕೂಡ ಎಲ್ಲ ರೆಡಿ ಆಗೋಗಿದೆ. ಇಲ್ಲಿ ಪಾದ ಪೂಜೆಗೆ ಇನ್ನು ಅಂದ್ರೆ ಎಲ್ಲ ರೆಡಿ ಆಗ್ತಾ ಇದೆ ಒಂದೊಂದಾಗಿ. ಎಲ್ಲ ಒಬ್ಬರೇ ಮಾಡಬೇಕು. ಏನು ಮಾಡೋಕ್ಕಾಗಿಲ್ಲ. ನೀನು ಸೊಸೆ ಬಂದರೆ ಎಲ್ಲ ಸರಿ ಆಯ್ತದೆ. ಬರಲಿ ಬೇಗನೆ. ಅದು ಕ್ಯೂಟಾಗಿ ಕಾಣ್ತಾ ಇದೆ ಕಣಮ್ಮ, ಚೆನ್ನಾಗಿ ಸಕ್ಕತ್ತಾಗಿ ಕಾಣ್ತಾ ಇದೆ. ಹೌದು, ಸೂಪರಾಗಿ ಕಾಣ್ತಾ ಇದೆಯಾ. ಈಗ ನಮ್ಮ ಅಮ್ಮಂಗೆ ಮಲ್ಲಿಗೆ ಹೂ ತರಬೇಕಂತೆ. ಬನ್ನಿ ಸರ್ಕಲ್ ಹೋಗ್ಬಿಟ್ಟು ಮಲ್ಲಿಗೆ ಹೂ ತರೋಣ. ಮಲ್ಲಿಗೆ ಹೂ ಬೇಕಮ್ಮ, ಬೇರೆ ಬೇಕಿಲ್ಲ. ದಾಸವಾಳ ತಗೋತೀನಿ. ದಾಸವಾಳ ಹಾಗಾದ್ರೆ ದಾಸವಾಳ ಮಾಡ್ಕೊತೀರಿ ಕಣಮ್ಮ. ಆಯ್ತು, ಮಲ್ಲಿಗೆ ಹುಡಿಕೊಂಡು ತಗೋತೀನಿ. ಸಿಗ್ಲಿಲ್ಲ ಅಂದ್ರೆ ಕಮ್ಕಂಬ್ರ. ಓಕೆ. ನಮ್ಮಮ್ಮ ಅವ್ರಿಗೆ ಗಿಫ್ಟ್ ಕೊಡಕ್ ಹೋಗೋರೆ. ದಿಸ್ ಇಸ್ ಫಾರ್ ಯು. ಗಿಫ್ಟು ಇದನ್ನೇ ಹಾಕೊಳ್ಳಿ. ಎಲ್ಲ ಪೂಜೆ ಆದ್ಮೇಲೆ ಕೊಡ್ತಾರೆ. ನಾನು ಪೂಜೆ ಹಾಕೊಳ್ಳಿ ಅಂತ ಕೊಡ್ತಾವ್ರೆ. ಅಂತಿಂತು ನಮ್ಮಮ್ಮ ಗಿಫ್ಟ್ನ ಪೂಜೆ ಮುಂಚೆನೆ ಕೊಡ್ತು. ಪೂಜೆಗೆಲ್ಲ ರೆಡಿ ಆಗಿದೆ ಗೈಸ್. ಓಕೆ ಓಕೆ. ನಾನು ನಮ್ಮಮ್ಮಂಗೆ ಹೂವು ತಂದಿದ್ದೀನಿ ನೋಡಿ. ಸಿಕ್ತು ಮಲ್ಲಿಗೆ ಹೂವು. ಈಗ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಖುಷಿ ಖುಷಿ. ಫೈನಲಿ ಹೊಸ ಬಟ್ಟೆ ಹಾಕೊಂಡು ನಮ್ಮ ಚಿಕ್ಕಪ್ಪ ರೆಡಿ. ಅಮ್ಮ ಪಾದ ಪೂಜೆಗೆ ರೆಡಿ. ಬನ್ನಿ ಯಾವ ಥರ ಪಾದ ಪೂಜೆ ಮಾಡ್ತಾರೆ ನೋಡ್ಕೊಳ್ಳೋಣ. ಚೆನ್ನಾಗಿ ಕಾಣ್ತಿದ್ದೀರಿ ಶಿವ, ಸೂಪರಾಗಿ ಕಾಣ್ತಿದ್ದೀರಿ ಇಬ್ರು. ಐಸ್ ಈ ಥರ ಎಲ್ಲ ಮಾಡ್ಬೇಕಾ? ಎಷ್ಟನೇ ವರ್ಷ ಅಂತ ಕೇಳಿರಲ್ಲ. ಅಂತಿದ್ದು ಎಷ್ಟನೇ ವರ್ಷದ ಪಾದ ಪೂಜೆ ಅಮ್ಮ? ಇದು ಎಷ್ಟನೇ ವರ್ಷದ ಪಾದ ಪೂಜೆ? ಮಧ್ಯದಲ್ಲಿ ಗ್ಯಾಪ್ ಆಯ್ತು. ಆಗ ಬಾಣ್ತಾನೆ ಟೈಮಲ್ಲ. ಇಲ್ಲ ಅಂದ್ರೆ ಚಿಕ್ಕಪ್ಪನವ್ರು ಬೇಡ ಅಂತ ಹೇಳಿದ್ರು. ಚಿಕ್ಕಪ್ಪ ಬೇಡ ಅಂತ ಹೇಳಿದ್ರು. ಆನೆಸ್ಟ್ ಆಗಿ ಹೇಳು. ಚಿಕ್ಕಪ್ಪ ಚಿಕ್ಕಮ್ಮನ ಅವರ ಪಾದ ಪೂಜೆ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಸೂಪರ್ ಸೂಪರ್. ನಾನು ನೋಡ್ಕೊತೀನಿ ನನ್ನ ಹೆಂಡತಿ ಹಿಂಗೆ ಮಾಡ್ತಾಳೋ ಅಂತ. ಚಿಕ್ಕಪ್ಪಂಗೆ ಭಾರಿ ಎಕ್ಸ್ಪೀರಿಯನ್ಸ್ ಇರೋ ಥರ ಮಾಡ್ತಾವ್ರೆ. ಯಾವುದು ಕನ್ಫ್ಯೂಷನ್ ಇಲ್ಲ. ಇವತ್ತು ಮದುವೆ ಆದಿಲ್ಲ ನಾನು. ಹಂಗೆ 13 ವರ್ಷ ಮದುವೆ ಆಗದೆ. ಅಂದ್ರೆ ಭೀಮನಮಾಸೆ ಗ್ಯಾಪ್ ಕೊಟ್ಟಿದ್ರಲ್ಲ, ಗ್ಯಾಪ್ ಕೊಟ್ರು. ಹೋದ ವರ್ಷ ಮಾಡಿದ್ರಲ್ಲ. ಕೈಗೆ ಕಂಕಣವಾದೋ. ಅಂಗಡಿಲೆಲ್ಲ ಅನ್ಬೇಕು ಏನ್ರಿ ಆಲೆ ಪೂಜೆ ಗೀಜೆಲ್ಲ ಮಾಡ್ಸ್ಕೊಂಡ್ ಬಂದ್ಬಿಟ್ಟಿದ್ರಿ ರವಿ. ಅವ್ರಿಗೆ ಬಂದ್ಬಿಡ್ಬೇಕು. ನಾವೇ ಮೆಣ್ತಿರ್ತಾವ ಮಾಡ್ಸ್ಕೋಬೇಕು ಅಂತ ಅನ್ಸ್ಬಿಡ್ಬೇಕು ಅವ್ರಿಗೆ. ಹೋದ ವರ್ಷ ನೈಟ್ ಮಾಡಿದಲ್ವಾ, ಹಂಗಿಂದ ಬಂದಿ. ಅದು ಕನ್ಫರ್ಮ್ ಇರ್ಲಿಲ್ಲ. ನಿಂಗ ಒಬ್ಬ ಇಂಚು ಮಾಡಂಗಿಲ್ಲ ಅನ್ಕೊಂಡ್ ಮಾಡ್ತಿರ್ಲಿಲ್ಲ. ಈ ಭೀಮನಂಸೆ ಪೂಜೆ ಟೈಮಲ್ಲೇ ಮೊಬೈಲ್ ಫೋನ್ ಬರ್ಬೇಕಾ? ವರ್ಷಕ್ಕೊಂದ್ಸಲಿ ಗಂಡ ಅಂತಂದ್ರೆ ಪೂಜೆ ಮಾಡಿಸ್ಕೊಳ್ಳೋದು. ಮಾಡ್ಲಿ ತಲೆ ಎತ್ತಿ ನಡೀತಾ ಇರ್ತಾರೆ. ಒಂದ್ ದಿವಸ ತಲೆ ಬೋಗಿಸ್ತಾರಲ್ಲ. ಗಂಟೆ ಯಾವಾಗೂ ತಲೆ ಎತ್ತಿ ನಡೀತಾ ಇರ್ತಾರೆ. ವರ್ಷಕ್ಕೊಂದಪ್ಪನ ತಲೆ ಬಗ್ಸಿ ತಲೆ ಎತ್ತಿ ಇರ್ತಾರೆ. ಇವತ್ತು ತಲೆ ಬೊಗ್ಸಾರೆ. ಒಳ್ಳೇದಾಗ್ಲಿ, ದೇವ್ರು ಆಶೀರ್ವಾದ ಕೊಡ್ಲಿ. ನೀವೀಗ ಅವ್ರಿಗೆ ದೇವ್ರು ಮುತ್ತೈದೆ ಆಗಿರು. 100 ವರ್ಷ ಮುತ್ತೈದೆವಾಗಿರು. ಆರೋಗ್ಯ ಗಟ್ಟಿಯಾಗಿ ಕೊಡ್ಲಿ. ಗೈಸ್ ಅಂತಿಂತು
ಭೀಮನ ಅಮಾವಾಸ್ಯೆ ಅಮ್ಮನ ಕಡೆಯಿಂದ ಪೂಜೆ ಆಗೋಯ್ತು. ಸ್ವೀಟು ಕ್ಯಾರೆಟ್ ಹಲ್ವಾ ಸ್ವೀಟ್. ನಿಮ್ಮ ಕಡೆಯಿಂದ ಗಿಫ್ಟ್ ಕೊಡಿ ಶಿವ. ಗೈಸ್ ನಮ್ಮ ಚಿಕ್ಕಪ್ಪನ ಕಡೆಯಿಂದ ಗಿಫ್ಟು ಸ್ಯಾರಿ, ಹೂ, ಬಳೆ ಕೊಡಿ. ದುಡ್ಡು ಕೊಡ್ಬೇಕು ಶಿವ, ಕೊಡ್ಬೇಕು. ಹಾ ಗೈಸ್, ದುಡ್ಡು ಬಂತು, ಸೀರೆ ಬಂತು, ಹೂ, ಬಳೆ. ಈ ವರ್ಷ ಹೆಂಡತಿ ಕಡೆಯಿಂದ ಒಳ್ಳೆ ಡ್ರೆಸ್ಸು, ಒಳ್ಳೆ ಬಟ್ಟೆ. ನಮ್ಮ ಕಡೆಯಿಂದನೂ ಡ್ರೆಸ್ಸು, ಸ್ಯಾರಿ, ಗಿಫ್ಟ್. ನಮ್ಮ ಅಮ್ಮವ್ರದ್ದೆಲ್ಲ ಪೂಜೆ ಆಯ್ತಲ್ಲ, ನೋಡಿದ್ರಲ್ಲ. ಈಗ ನಾನು ಮೋದ್ರಿಗೆ ಹೋಗ್ತಾ ಇದ್ದೀನಿ. ಅವಳಿಗೆ ಗಿಫ್ಟು, ಸ್ಯಾರಿ, ಬಳೆ, ಕುಂಕುಮ, ಹೂವು ಮತ್ತು ಇನ್ನೇನೇನೋ ತಗೊಂಡು ಹೋಗ್ತಾ ಇದ್ದೀನಿ ಮೋದೂರಿಗೆ. ಸರ್ಪ್ರೈಸ್ ವಿಸಿಟು, ಇದು ಮಾತ್ರ ಅವಳಿಗೆ ಗೊತ್ತಿಲ್ಲ. ಹೋಗೋಣ ಬನ್ನಿ, ಪಾದ ಪೂಜೆ ಎಲ್ಲ ಹೇಗೆ ನಡೀತದೆ ಅಂತ ನೋಡೋಣ. ಹೋಗೋಣ ಈಗ ಮೋದೂರಿಗೆ. ನಾನು ಇವತ್ತು ಕಾರ್ ತಗೊಂಡು ಹೋಯ್ತಲ್ಲ, ಬೈಕಲ್ಲಿ ಹೋಗ್ತಾ ಇದ್ದೀನಿ. ನನಗೂ ಕಾರ್ ಓಡಿಸಿ ತಗೊಂಡಿದ್ದವಳಿಂದ ಬೋರ್ ಹಿಡಿದು ಹೋಗೋದೆ. ಬೈಕಲ್ಲಿ ಹೋಗ್ತೀನಿ, ಬನ್ನಿ ಬೈಕಲ್ಲಿ ಹೋಗೋಣ. ಬೈಕೇ ಚಂದ ನನಗೆ. ಮೇಡಮ್ ಅವರು ಒಂದು ಚಿಪ್ಪು ಬಾಳೆಹಣ್ಣು ಥರ ಕೇಳಿದ್ರು, ಏಲಕ್ಕಿ ಬಾಳೆಹಣ್ಣ ತಗೋಕೆ ಬಂದಿದ್ದೀನಿ. ತಗೊಂಡು ಹೋಗೋದೆ ಅಷ್ಟೇ. ಇನ್ನು ಹುಣಸೂರು ಹೋಗ್ಬಿಟ್ಟು ಬೇಕರಿಲಿ ಏನಾದ್ರು ತಿಂಡಿ ತೊಗೊಂಡು ಹೋಗ್ತೀನಿ. ಇನ್ನು ಅಲ್ಲಿ ಹೋಗಿ ಡೈರೆಕ್ಟ್ ಕನೆಕ್ಟ್ ವೀಡಿಯೋ ಮಾಡ್ತೀನಿ, ಓಕೆನಾ. ಹೋಗೋ ಮಧ್ಯದಲ್ಲಿ ನಮ್ಮ ಬಾವ, ಚಿನ್ನಂತ ಬಾವ, ಗೂಬೆ ತಂಗಿ, ನಾನು ನನ್ನ ತಂಗಿ ಜಗಳ ಆಡ್ಕೊಂಡಿದ್ದೋ, ಮುನ್ಸ್ಕೊಂಡಿದ್ದೋ. ಆದ್ರೂ ಮರ್ತೇ ಹೋಗಿತ್ತು, ಮಾತಾಡ್ಬಿಟ್ಟು ಗ್ಯಾಪಲ್ಲಿ ಸಿಕ್ಕವ್ರೆ. ನಾನು ನೋಡಿ ಎಲ್ಲಾನು ತಗೊಂಡು ಇವತ್ತು ನಮ್ಮ ಬಾವ ಬೈತಾವನೆ, ಕಾರ್ ಮುಡಿಕೊಂಡು ನೀನು ಬೈಕಲ್ಲಿ ಹೋಗ್ತಾ ಇದೆಯಲ್ಲ ಅಂತ. ಆಗೋಯ್ತು ಕಲ ಲಾ ಬಾವ, ರೆಡಿ ಮಾಡ್ಕೊ ಡೈವರ್ಸ್ಗೆ. ಬಿಳಿಕೋದ್ಲು, ಮೂತ್ಕಿ ಆಗೋದ್ಲು. ಕಿಲ್ಬೇಡ ಬಿಡು, ಜಾಸ್ತಿ ಆಗುತ್ತೆ ಇನ್ನುವೆ. ಗೈಸ್, ಪದ ಪೂಜೆ ಆಯ್ತಾ? ನಿಧಾನ. ಇದೇನಿದು ಹಿಂಗ ಹಾಕೊಂಡು ಹೋಯ್ತಾ ಇದ್ರಿ? ಲಾಂಗ್ ಜರ್ನಿ. ಏನ್ ಲಾಂಗ್ ಜರ್ನಿ? ಇಷ್ಟೊಂದು ಬಿಸಿ ಬಿಸಿ ಐತಾ? ಓಕೆ, ಹುಷಾರಾಗಿ ಹೋಗಿ ಬನ್ನಿ. ನಾನು ನೋಡ್ತೀನಿ, ಸಾಕು ನನಗೆ. ನಾನು ತಿಂಡಿ ಆಯ್ತು ಆಲಿಯಾ. ನಿಜಲ್ವೇ ತಿಂಡಿ ಆಗಿಲ್ಲ, ಹೆಂಡತಿ ಮನೆ ಹೋಗಿ ಮಾಡಾವಂದ್ಬಿಟ್ಟು ಹೇಳ್ದೆ ತಿಂಡಿ ಆಯ್ತು ಅಂತ. ಓಕೆ ನಾನು ಹೊಡ್ತೀನಿ, ಟೈಮ್ ಆಗ ನಂಗೆ. ಗೈಸ್, ಬೇಕ್ರಿ ಬಂದೆ, ತಿಂಡಿ ಕಡಿಸ್ತಾ ಇದ್ದೀನಿ. ಕಟ್ಸ್ಕೊಂಡು ಹೊರಡ್ತಾ ಇರೋದೆ, ಮುಗೀತು ಹುಣಸು ಕೆಲಸ. ನನ್ನ ಮನೆಗೆ ಬಂದೆ, ನಮ್ಮ ಸಾಯಬ್ಬರನ್ನ ಎತ್ಕೊಂಡು ನಮ್ಮ ಅತ್ತೆ ಆರಾಮಾಗಿ ಕೂತವ್ರೆ. ಲಡ್ಡು ಮಗನೇ ಎದ್ಬಿಟ್ಟು ಆರಾಮಾಗಿ ಒಳಗಡೆ ಗಾಳಿ ಬತ್ತಕತ್ತಾರ ಹೊರಗಡೆ. ಇಲ್ಲೇ ಅವ್ರೆ ನೋಡಿ, ಯಾವ್ದು ಚಿಕ್ಕ ಹುಡುಗಿ ಕಾಣ್ತಾ ಇದ್ದಕ್ಕ, ಯಾವುದೋ ಎಳೆ ಮಗ ಮದುವೆಗೆ ನಾನು. ನಮ್ಮ ಮಾಮೇನೆ ಪರವಾಗಿಲ್ಲ, ತಮ್ಮನಂತೆ ತಮ್ಮ ಹೆಂಗಿದಾನ, ಗಡೋದ್ ಗಜ ಅಣ್ಣ. ಏನ್ ಹೇಳಿಲ್ಲ. ರೆಡಿಯಾ? ರೆಡಿ ಆಗಿದ್ಯಾ? ಏನು ರೆಡಿ ಆಗಿದೆ? ಏನೋ ಇದು ಯಾವ ಹುಡುಗಿ ಇದು? ಚಿಕ್ಕ ಮಗು ತರ ಆಯ್ತಲ್ವ, ಚಿಕ್ಕ ಮಗು ತರ. ಲಡ್ಡು ಮಗನೇ, ಓನು ಬಂಗಾರ, ಓನು ಚಿನ್ನ, ಓನು ಬಂಗಾರ, ಮುದು ಬಂಗಾರಿಯ ನೀನು. ಈಗೆದ್ದ ಮಗನೇ? ಏನು ಸೋಂಪಾನ್ ಪುಡಿ ಗೈಸ್, ನಾನು ತಿಂಡಿ ತರ ಕೇಳಿದ್ನ, ಇವಳು ಮಧ್ಯದಲ್ಲಿ ಸೋಪನ್ ಪುಡಿ ಅಂತ. ಸ್ನಾನ ಮಾಡ್ತಿದ್ನಲ್ಲ, ಅದು ಕೇಳಿಸಿಲ್ಲ ಸರಿಯಾಗಿ. ಅಲ್ಲ, ಈಗ ಅಲ್ಲೇ ಉಲ್ಟಾ ಹೊಡಿತಾವಳೆ. ಸೋಂಪಾ ಪುಡಿ ಹೇಳದಂತೆ, ಸೋಪನ್ ಪುಡಿ ಅಂದ್ಬಿಟ್ಟು. ಯಾಕೆ ಹಿಂಗ್ ಸೋಪು ಪುಡಿ ಹೇಳ್ತಾವಳ, ತಮಾಷೆ ಮಾಡ್ತಾರೆ ಹೋಗ್ಬಿಟ್ಟು ನಾನು ಹಂಗೆ ಬಂದೆ. ಕಾರು ಮನೆ ತಗೋದೆ. ಈ ಕವರ್ನ ಕೊಟ್ಟಿಲ್ಲ, ಈಸ್ಕೊಂಡೆ. ಅದು ಒಳಗಡೆ ಏನೋ ಸರ್ಪ್ರೈಸ್ ಅದ ಅಂದ್ಬಿಟ್ಟು ಕೊಟ್ಟಿಲ್ಲ ನಾನಿಲ್ಲ. ಮೇಡಮ್ ಅವರು ಪೂಜೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಏನಿವತ್ತು ಕ್ಯೂಟಾಗಿ ಕಾಣ್ತಾಳೆ ನನ್ನ ಹೆಂಡತಿ. ತಿರುಗೇಲಿ ನಿಜವಾಗ್ಲೂ ಚೆನ್ನಾಗಿ ಕಾಣ್ತಾ ಇದೆ. ಅಮ್ಮನೂ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದೆ ಗೊತ್ತಾ ಇವತ್ತು? ಸಕ್ಕತ್ತಾಗಿ ಕಾಣ್ತಿತ್ತು. ನೀನು ಕ್ಯೂಟಾಗಿ ಕಾಣ್ತಾ ಇದೀಯ. ಓಕೆ, ಇದೆಲ್ಲ ಮುಗಿದ್ಮೇಲೆ ಪೂಜೆಯಾ?
ಗೈಸ್ ಇವೆಲ್ಲ ಅವರು ದೇವ್ರ ಮನೆಗೆ ಪೂಜೆ ಎಲ್ಲ ಆದ್ಮೇಲೆ ಪೂಜೆ ಅಂತ ನಮ್ಮ ಪೂಜೆ ಅಂತೆ ಮತ್ತೆ ಅಲ್ಲಿ ದೀಪ ಹಚ್ಚಿದ್ರೆ ದೀಪ ಅವನ್ ಹಚ್ಚದ. ತಿರ್ಗಿ ನೀನು ಪೂಜೆ ಮಾಡ್ಬೇಕಾ? ಓ ಹಂಗೆ. ನಮ್ಮ ಮನೇಲಿ ನಮ್ಮ ಅತ್ತೆ ಮನೇಲಿ ರಿಯಲ್ ಪೂಜಾರಿ ಇವನ್ಯ. ಆಹಾ ನನ್ನ ಹೆಂಡತಿ ಭೀಮನ ಮನಸ್ಸೆ ಪ್ರಯುಕ್ತ ಬಜ್ಜಿ ಬಾತು ಇವು ಜಾಮೂನು ತಗೋ ಎಲ್ಲ ಮಾಡೋಣ ಕಣೋ. ಮೊಸರು ಬಜ್ಜಿ ಬನ್ನಿ ಗೈಸ್ ಎಲ್ಲ ಊಟ ಮಾಡೋಣ. ಅಂತೂ ಇಂತೂ ಮೇಡಮ್ ಅವರು ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ಬಿಟ್ರು. ನಾನು ತಿಂಡಿ ಮಾಡೋ ಗ್ಯಾಪಲ್ಲಿ ರೆಡಿಯಾಗಿ ಬಂದವ್ರೆ. ಈಗ ಪಾತ್ ಪೂಜೆ ಮಾಡಿಸ್ಕೊಳ್ಳೋದೆ ಕನಸು. ಇನ್ನೇನು ಸಮಾಚಾರ? ನಾನು ಲಾಸ್ಟಾಗಿ ಕೇಳ್ತೀನಿ ಪಾತ್ ಪೂಜೆ ಏನಿಗೆ ಮಾಡೋದಂತ, ಅದಕ್ಕೆ ಉತ್ತರ ಹೇಳ್ಬೇಕು ನೀನು. ಹೌದಾ? ಏನು ಹೌದಾ? ಏನಿಗೆ ಪಾತ್ ಪೂಜೆ ಮಾಡ್ತಾರೆ, ಅದಕ್ಕೆ ಏನಿಗೆ ಭೀಮ್ ನಮಸ್ತೆ ಮಾಡ್ತಾರೆ ಅಂತ ನೀನು ಹೇಳ್ಬೇಕು. ಓಕೆ, ನೋಡ್ತೀನಿ ಏನು ಹೇಳ್ತೀಯ ಅಂತ. ಥಿಂಕಿಂಗ್ ಹೋಯ್ತಾ ಇರೋದಾ? ನೋಡ್ತೀನಿ. ನಾನು 5 ನಿಮಿಷದಲ್ಲಿಗೂ ಇಲ್ಲ, ಒಂದೇ ನಿಮಿಷದಲ್ಲಿ ರೆಡಿಯಾದೆ. ಮೇಡಮ್ ಅವರು ಇನ್ನೂ ರೆಡಿ ಆಗೋದ್ರಲ್ಲೇ ಮುಳುಗೋಗಿದ್ದಾರೆ. ಅಯ್ಯೋ ಶಿವನಿ, ಯಪ್ಪ ಯಾರಲ್ಲ ಹುಡುಗಿ ಮೇಕಪ್ ಆಗ್ತಾನೆ ಹಿಂಗೆ ಕಾಣ್ತಾವಳೆ ದೇವ ಕಣಂಗೆ. ನೋಡಿ ಗೈಸ್ ಏನು ಪ್ಯಾರಲ್ ಲವ್ಲಿ ಲಿಫ್ಟಿಂಗ್. ನಂದು ಔಟ್ಫಿಟ್ ನೋಡಿ ಇಷ್ಟೇ. ಇಡಿಯೇ ನಾನು ತೋರ್ಸೆ ಲೈ. ಸಮಾಧಾನ. ಸಮಾಧಾನ ಅಂತೆ. ಆಯ್ತು ಹಾಕಿ ಮೆತ್ಕೋ. ಅಯ್ಯೋ ತಿನ್ಕೊಬಿಟ್ಟು ಅಲ್ಲೇ ಹೊಸಿ 1 kg. ಚಿನ್ನಪ್ಪನ ಮಡಗಿದ್ದಿಲ್ಲ, ಬರೀ ಬಳೆಗಳೇ ಅವಲ್ಲ ಇಲ್ಲಿ. ಓಕೆ ಗೈಸ್, ಈಗ ಇವರು ರೆಡಿ ಆಗ್ಬಿಟ್ರೆ ಇವತ್ತಿನ ಕಾರ್ಯಕ್ರಮ ಪಾದ ಪೂಜೆ ಮಾಡಿಸ್ಕೊಳ್ಳೋದು. ನಮ್ಮ ಪಾದವನ್ನು ಕೊಟ್ಟು ಪೂಜೆ ಮಾಡಿಸ್ಕೊಬಿಟ್ಟು ಖುಷಿ ಬಿಡ್ತಾ ಇರೋದೆ ಗಾಡಿಯ. ಎಲ್ಲಿಗೆ? ಓ ನಂಗೆ ಬೇರೆ ಕೆಲಸ ಇಲ್ವಾ? ಏನಪ್ಪ ಇದಾವು ಮೂವಿ ನೋಡೋದೇ ಕೆಲಸವಾ? ಯಾವ ಮೂವಿಗೆ ಏನಿಲ್ಲ ಮಳ್ಳಿ. ಅಯ್ಯೋ ನಿನ್ನ ನನ್ನ ಮಗನ ಮನಸ್ಸು ಸಾಕು ಇತ್ತು. ಅವು ಮೇಡಮ್ ಅವ್ರು ರೆಡಿ ಆಯ್ತಾ ಇಲ್ಲ, ಬೇಗ ನನ್ನ ಮಗ ಪುಸ್ಕ ಹೇಳ್ತಾವನೆ. ತಲೆ ಕೆಟ್ಟ ಹೋಗೋದು ನನಗೆ ಮನಸ್ಸೋಷ್ಟಕ್ಕೆ. ನಾವೇ ಹೆಂಗೆ ಮನ್ಸ್ಬೇಕು? ಕೆಟ್ಟೋಯ್ತ ಅರ್ಧ ಗಂಟೆಯಿಂದ ತೂಕಿದ್ದೀನಿ ಅಂದರೆ ಮನಸ್ಬಿಟ್ಟು ಬಿಡ್ತೀನಿ ಅಲ್ಲೇ ಕೈ ಅಂತ. ನಮಗೆ ಮಗ ಮನ್ಗಿರ್ತಾನೆ, ನಿಮ್ಗೇನು ಮಲಿಕತ್ತೀರಿ ಅನ್ನಕೈತದೆ. ನಿಜ ತೋಳಲ್ಲೈತೆ ವಾಲ್ಯ. ಗೊತ್ತಾಯ್ತಾ ಹೆಣ್ಮಕ್ಳು ಕಷ್ಟ ಏನೋ ಅಂತ. ಅಷ್ಟು ಜೋರಾಗಿ ಬಿಟ್ರೆ ಮುಗಿತಾನ ಕತೆ. ಅನಿಸ್ತಿದ? ಅಯ್ಯೋ ಅರ್ಧ ಕಣ್ಬಿಡ್ಕ ಮನ್ಗೈತೆ ನನ್ನ ಬಂಗಾರ. ಕಣ್ಣ ಮುಚ್ಚಬೇಕದ ಏನು? ಗೈಸ್ ಪಾದದ ಪೂಜೆಗೆಲ್ಲ ರೆಡಿ ಆಗಿದೆ. ಭೀಮ್ ನಮೋಸೆ ಪೂಜೆ ಮೇಡಮ್ ಅವ್ರು ರೆಡಿ. ಆಮೇಲೆ ನಾನು ತಂದಿದ್ನಲ್ಲ ಸೀರೆ ಎಲ್ಲನೂ ಮೇಡಮ್ ಅವ್ರು ಲಾಸ್ಟ್ಕೊಂಡು ನೋಡೋಗಂಟೆ ಬಿಡ್ಲೇ ಇಲ್ಲ. ಎಲ್ಲ ನೋಡ್ಬಿಟ್ರು ತಗೊಂಡು ಸೀರೆ, ಬಳೆ, ಕುಂಕುಮ, ಹೂವು ಅಲ್ಲೇ ಕೊಟ್ಟಿದ್ದೀನಿ ಮಡ್ಕೊಳಕ್ಕೆ. ಬನ್ನಿ ಈಗ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನೀವು ಕೊಡಿ. ಸರ್ಪ್ರೈಸ್ ಕೊಡುವಂಥ ಬದಲು ಯಾವ ಸರ್ಪ್ರೈಸ್ ಐತಿ ಇದು? ಎಲ್ಲ ಸೆಟಪ್ ರೆಡಿಯಾಗಿದೆ. ನಾನು ಹೆಂಡ್ತಿನೂ ಕೂಡ ರೆಡಿ ಆಗವಳೆ. ಇಲ್ಲಿ ಇದು ರೆಡಿ ಆಗೋದೆ, ಯಾಕಂದ್ರೆ ಇವಾಗ ವಿಡಿಯೋ ಗಿಡಿಯೋ ಮಾಡೋಕ್ಕೆ ಯಾರೂ ಇಲ್ಲ. ನನ್ನ ಬಾಮ ಇದ್ದ ಅವನು ಹೊಂಟೋದ, ಹಸು ಇಟ್ಕೊಂಡು ಮೇಯ್ಸ್ಕೊಬರ್ತೀನಿ ಅಂದ್ಬಿಟ್ಟು ಹೋದ. ನಾವೀಗ ಇಲ್ಲಿ ಮಡಗ್ಬಿಟ್ಟು ವಿಡಿಯೋ ಮಾಡ್ತೀವಿ ಅಲ್ವಾ? ಹೆಂಗೋ ಒಂದು ಮುಗ್ಸೋಣ. ಮೇಡಮ್ ಅವರು ಕೂಡ ರೆಡಿ ಆಗಿದ್ದಾರೆ. ಸುಮತಿ ಶ್ರೀಮತಿ ಮುಂದಕ್ಕೆ ಸಾಂಗು ಗೊತ್ತಿಲ್ಲ ಏನೋ. ನನ್ನ ಸುಮತಿ ನನ್ನ ಶ್ರೀಮತಿ ನನಗೆ ಎಲ್ಲ ಮಾಡ್ತಾ ಇದ್ದಾಳೆ. ಬಾಚಿನ ಆಯಿತು ನೋಡ್ರಿ ಗೈಸ್, ಫೈನಲಿ ಸ್ಟಾರ್ಟ್ ಆಯಿತು. ಬನ್ನಿ ಮಾಡಿಸ್ಕೊಳ್ಳೋಣ ಪೂಜೆಯ. ಏನು ಪಾದ ಮಾಡ್ಬೇಕಾ? ಕೈಯಲ್ಲಿ ತೊಳಿಬೇಕಾ? ಒಂಥರ ಖುಷಿ ಆಗ್ತಾ ಇದೆ. ನೀರು ತಗೊಂಡು ಮೇಕ್ ಹಾಕೋಬೇಕಣೆ. ಹಾಕೋ. ಹಂಗೆ ಚೆನ್ನಾಗಿರು.
ಮುಂದೆ ಹೇಳಿ. ಓಹೋ ಬತ್ತೇನೆಲ್ಲ ಬತ್ತಿ ಬತ್ತು ಚೆನ್ನಾಗಿ ಬತ್ತು. ನಾಮ ಗೈಸ್ ಎಲ್ಲ ಕರೆಕ್ಟಾಗಿ ಮಾಡ್ತಾಳೋ ನೋಡ್ಕೊಳ್ಳಿ. ನನಗೂ ಗೊತ್ತಿಲ್ಲ, ಇದು 2ನೇ ಟ್ರಿಪ್ಪು. ಮೊದಲನೇ ಟ್ರಿಪ್ ಮರ್ತೋಗದೆ. ಮೊದಲನೇ ಟಿಪ್ ಪಕ್ಕ ಹೇಳ್ಕೊಟ್ಟಿತ್ತು. ಹಾಂ, ಈಗ ಉಳೆ ಮಾಡ್ತಾವಳೆ. ವಿಡಿಯೋ ಅಮ್ಮಂದಲ್ಲಿ ನೋಡಿದ್ದೀನಿ, ಅದು ಮರ್ತೋಗದೆ, ನಮ್ಮ ಅಮ್ಮ ಮಾಡಿದ್ದು. ಹೌದಾ? ಓಹೋ, ಏನು ನಮ್ಮ ಹಚ್ಬೋದು ಈಗ, ನಮ್ಮ ಹಚ್ಬೇಕೀಗ. ಇದಕ್ಕ ನೀನು ನನಗೆ ಹಚ್ಚೋದು, ನಾನು ನಿನ್ಗೆ ಹಚ್ಚೋದು. ಗೊತ್ತು. ನೋಡು, ನಾನು ಹಚ್ತೀನಿ. ಸಕ್ಕದ ಹಾಕಿದ್ದೀನಿ. ಇಲ್ಲಿ ಇಕ್ಕದು, ಇಲ್ಲಿ ಇಕ್ಕದು. ಕಟ್ಟ ತಪ್ಪಾಯ್ತಾ? ಹಾಂ, ಇದೇ ನಾನು, ಇದೇ ನಾನು. ಹಾಂ, ಕುಸ್ತಿ. ಸಾಕು. ಎಸ್, ಅಂಟಿಸ್ಬಿಟ್ಟೆ. ಹಿಂಗೆ ಅಲ್ಲಿ ಕ್ಲಿಪ್ ಐತೆ ನೋಡಿ. ಹಿಂಗ ಮಾಡ್ಕೊಳ್ಳೋದು. ಮುಂದೆ ಹಾಂ, ಹಣ್ಣು ಇದ್ದ ಮರಿ. ನೋಡಿ, ನಾವೇ ವೀಡಿಯೋ ಮಾಡ್ಕೊಳ್ಳೋದು, ನಾವೇ ಪೂಜೆ ಮಾಡಿಸ್ಕೊಳ್ಳೋದು. ನಾವೆಲ್ಲರಿಗೂ ವೀಡಿಯೋ ಕೊಡೋಕ್ಕೆ ಎಷ್ಟು ಪದಾರ್ತೀನಿ, ಎಷ್ಟು ನೀಟಾಗಿ ವೀಡಿಯೋ ಮಾಡ್ಕೊಡ್ತೀನಿ ಎಲ್ಲರಿಗೂ. ಮಾತಾಡಬಾರ್ದು. ಮಾತಾಡ್ಬಾರ್ದಾ? ಓಕೆ, ಆಯ್ತು ಹೆಂಡ್ತಿ, ಚೆನ್ನಾಗಿರು ನೀನು. ಇನ್ನಿಲ್ಲಿ ಈಗ ಗಂಧ ಕಡೆ ಹಚ್ಚೋದು. ಗೊತ್ತು. ಪಟ ಪಟ ಮಾಡಬೇಕು, ತಲಾರ ಮಾಡಂಗಿಲ್ಲ ಅಲ್ವಾ? ಬೇಗ ಬೇಗ ಮಾಡ್ಬೇಕು ತಾನೆ. ಅಮ್ಮ ಆಶೀರ್ವಾದ ಮಾಡ್ತಾಯಿದ್ದೀನಿ ಗೈಸ್, ಆಶೀರ್ವಾದ ಮಾಡ್ತಾಯಿದ್ದೀನಿ. ಇದೆಲ್ಲ ಅಕ್ಕಿ ಕೊಡ್ತೀನಿ. ಅದೇನೇ ಅದೇನಲ್ಲ, ಅದಕ್ಕೆ ಬೇರೆ. 100 ವರ್ಷ ಸುಮಂಗ್ಲಿಯಾಗಿ ಬಾಳು. ಈಗ ನನ್ನ ಕಡೆಯಿಂದ ಗೈಸ್, ನಾನು ತಂದಿರೋ ಗಿಫ್ಟು ಸ್ಯಾರಿ. ಮತ್ತು ನೋಡಿದ್ರಲ್ಲ ವಿಡಿಯೋ ಫಸ್ಟಿಂದ. ಥ್ಯಾಂಕ್ ಯು. ಏನು ನಾನೇನು ಕೊಡೋಣ? ಸ್ವೀಟ್ ತಿನ್ನಿಸ್ತೀನಿ ಕೂತು. ವಾ, ಸ್ವೀಟೇ ತಿನ್ಸಿಲ್ಲ. ನಾನು ತಿನ್ನಿಸ್ತೀನಿ ಫಸ್ಟು. ಸ್ವಲ್ಪ ಫೈನಲಿ ಮುಗೀತು. ಅಷ್ಟೇ. ನೋಡಿ ನಮ್ಮ ಜೋಡಿ ಹೆಂಗಿದೆ, ಕಾಣ್ತಲ್ಲ ಅನ್ಕೋತೀನಿ. ನೋಡೋದು ಅದೇನಾಗಿದ್ದೋ ವಿಡಿಯೋ. ಓ, ಕಾಣಿಕಿಲ್ಲ. ಹಿಂಗಾದ್ರೆ ಈಗ ಕಾಣ್ತದೆ. ಎಸ್, ನೋಡಿ ನಮ್ಮ ಜೋಡಿ.
ಕುಳ್ಳಿ. ಇಲ್ಲ 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 ಸುಳ್ಳು. ಓಕೆ ಗೈಸ್, ಫೈನಲಿ ಪೂಜೆ ಮುಗೀತು. ಸಿಕ್ಸ್ತೀನಿ. ನಮ್ಮ ಭೀಮನಮಾವಾಸ್ಯೆ ಪಾದದ ಪೂಜೆ ಕಾರ್ಯಕ್ರಮ ಹೀಗಿತ್ತು ಗೈಸ್. ಬರೀ ಸೀರೆ ಅಷ್ಟೆಲ್ಲ ಕೊಟ್ಟಿರೋದು. ಇಲ್ಲಿ ನೋಡಿ, ದುಡ್ಡು ಕೂಡ ಕೊಟ್ಟಿದ್ದೀನಿ. ಏನು ದುಡ್ಡು ಕೂಡ ಕೊಟ್ಟಿನಿ ಮಗಳೇ, ಎಂಜಾಯ್. ನಾವು ಮಾಡಿರೋ ಪಾದ ಪೂಜೆ ಅಲ್ಲಿ ಹೇಳಿಲ್ವ 500 ರೂಪಾಯಿ ಕೊಟ್ಟರೆ ಹೊಡಿತಾರೆ ಅಂತ. ಅದಕ್ಕೆ 1000 ರೂಪಾಯಿ ಮಡಗಿದ್ದೀನಿ. ಸೀರೆ ಬಳೆ ಎಲ್ಲ ತಂದಿಲ್ವಾ? ಬಂದಿಲ್ವಾ ಟೈಮ್ ಮಾಡ್ಕೊಂಡು ನಿನಗೋಸ್ಕರ ಅಲ್ಲಿಂದ ಇಲ್ಲಿ ಗಂಟ ಬರಬೇಕು. ಪಾದ ಪೂಜೆ ಮಾಡಿಸ್ಕೊಳ್ಳೋರು ಯಾರು? ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಕೂಡ ಹೋಗಬೇಕು. ಕೆಲಸಗಳು ಬೇಜಾನಿದೆ. ಭೀಮನಮಾವಾಸ್ಯೆ ಆದರೂ ಕೂಡ ಕೆಲಸಗಳು ಬೇಜಾನಿದೆ. ಅದೇ ಏನು ಕೆಲಸಗಳಪ್ಪ? ಕೆಲಸ ಏನು ಇಲ್ವಾ? ನಿನ್ನೆ ಮನೇಲಿ ಕೂತಿದ್ದೇನೆ ಪ್ರಿಯಾಗೆ. ಈಗ ಮೂವಿಗೆ ಹೋದ್ರೆ ಮಾತ್ರ ಮೂವಿ ಇಲ್ಲ, ಕ್ಯಾನ್ಸಲು. ಮೋನವ್ರು ಅಲ್ಲೇ ಹೋಗೋರೆ. ಅವ್ರು 1:15 ಹೊಂಟೆ ಹೋಗ್ಬೇಕು. ಮತ್ತೆ ಇನ್ನೇನು ಮಾಡ್ಬೇಕು ಹೇಳಪ್ಪ? ಆಯ್ತು, ನಾನು ಬರ್ತೀನಿ. ಹಾಂ, ನೀನು ಎಲ್ಲಿ ಬಂದು ಮನೇಲಿ ಆರಾಮಾಗಿರು. ನೀನು ಆರಾಮಾಗಿರು ಚಿನ್ನ. ನೀನು ಚೆನ್ನಾಗಿರ್ಬೇಕು. ನನಗೆ ಆರಾಮಾಗಿರು ನೀನು. ಆರಾಮ. ಈಗ ಮಗ ತೂಗ ಗೊತ್ತಾಯ್ತಲ್ಲ ಆರಾಮ ಚೆನ್ನಾಗಿ ಅಂತ.